ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋ ಸಿನಿಮಾ 2024ರಲ್ಲಿ ರಿಲೀಸ್ ಆಗಿರುವಂತ ಡೆಮಾಂಡ್ ಕಾಲನಿ 2. ಈ ಸಿನಿಮಾ ಹಾರರ್ ಅಂಡ್ ಥ್ರಿಲ್ಲಿಂಗ್ ಆಗಿದೆ, ಮಿಸ್ ಮಾಡ್ಕೊಳ್ಬೇಡಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ. ಇದೇ ರೀತಿಯ ಥ್ರಿಲ್ಲಿಂಗ್ ಸಿನಿಮಾಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸರಿ, ಸಿನಿಮಾ ಸ್ಟಾರ್ಟ್ ಮಾಡೋಣ. ಸೊ ಡೆಮಾಂಡ್ ಕಾಲನಿ ಪಾರ್ಟ್ 1 ನಲ್ಲಿರೋ ಕನೆಕ್ಷನ್ ಇಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಪಾರ್ಟ್ 1 ನಲ್ಲಿ 4 ಜನ ಸ್ನೇಹಿತರು ಒಂದು ದಿನ ಡೆಮಾಂಡ್ ಕಾಲನಿ ಅನ್ನೋ ಹಳೆ ಬಂಗ್ಲೆಗೆ ಹೋಗಿರ್ತಾರೆ. ಆ ಬಂಗ್ಲೆ ತುಂಬಾ ಸಾವಿರಾರು ವರ್ಷಗಳ ಹಳೆ ಬಂಗ್ಲೆ ಆಗಿರುತ್ತೆ. ಈ 4 ಜನ ಆ ಬಂಗ್ಲೆಗೆ ಹೋಗಿ ಬರುವಾಗ ಅವರಿಗೆ ಒಂದು ನೆಕ್ಲೆಸ್ ಸಿಕ್ಕಿರುತ್ತೆ. ಅದು ಆ ಬಂಗ್ಲೆಯ ಬ್ರಿಟಿಷ್ ದೊರೆ ಅವನ ವೈಫ್ಗೆ ಕೊಟ್ಟಿರೋ ನೆಕ್ಲೆಸ್ ಆಗಿರುತ್ತೆ. ಅದನ್ನ ಇವ್ರು ತಗೊಂಡು ಮನೆಗೆ ಬರ್ತಾರೆ. ಕೆಲವು ದಿನದ ನಂತರ ನಮಗೆ ಏನೋ ಸರಿ ಆಗ್ತಿಲ್ಲ ಅಂತ ಭವಿಷ್ಯ ಕೇಳಕ್ಕೆ ಜ್ಯೋತಿಷರ ಹತ್ರ ಬರ್ತಾರೆ. ಅವತ್ತು ಜ್ಯೋತಿಷಿ ಅವರಲ್ಲಿ 3 ಜನದ ಭವಿಷ್ಯ ಹೇಳೋಕೆ ಆಗುತ್ತೆ. ಜ್ಯೋತಿಷಿ ಸಿನಿಮಾದ ಹೀರೋ ಶ್ರೀನುಗೆ ಇನ್ನು ನಾಳೆ ಬಾ ಅಂತ ಕಳಿಸ್ತಾನೆ. ಅವರು 4 ಜನ ಮನೆಗೆ ಹೋಗ್ತಾರೆ. ಟಿವಿ ಆನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅದೇ ಟೈಮಿಗೆ ಜ್ಯೋತಿಷಿ ಫೋನ್ ಮಾಡಿ, ನಿಮ್ಮಲ್ಲಿ ಒಬ್ಬ ಸತ್ತಿದ್ದಾನೆ, ಇಲ್ಲಿಗೆ ಬಂದ 4 ಜನರಲ್ಲಿ ಒಬ್ಬ ಸತ್ತಿದ್ದಾನೆ, ಅವನು ಯಾರು ಅಂತ ಗೊತ್ತಿಲ್ಲ, ಇಲ್ಲಿಗೆ ಬೇಗ ಬಾ ಅಂತ ಹೇಳ್ತಾನೆ. ಅವರಿಗೆ ಭಯ ಆಗುತ್ತೆ. ಆಗ ಮಲಗಿರೋ ಒಬ್ಬ ಫ್ರೆಂಡ್ ಅನ್ನ ನೋಡಿ ಇವನೇ ಆಲ್ರೆಡಿ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅದೇ ಟೈಮ್ಗೆ ಟಿವಿ ಆನ್ ಆಗಿ ಅಲ್ಲಿ ಉಳಿದಿರೋ 3 ಜನರು ಫೋಟೋ ಬರ್ತವೆ. ಅದರಲ್ಲಿ ಇಬ್ಬರ ಮೇಲೆ ಯಾವುದೋ ಆತ್ಮ ಅಟ್ಯಾಕ್ ಮಾಡಿ ಇಬ್ಬರನ್ನ ಸಾಯಿಸುತ್ತೆ. ಇದನ್ನೆಲ್ಲ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಆ ಬ್ರಿಟಿಷ್ ದೊರೆ ಡೆಮಾಂಡ್. ಅವ್ರಿಗೂ ಕೂಡ ಗೊತ್ತಾಗುತ್ತೆ ಎಲ್ಲ ಈ ನೆಕ್ಲೆಸ್ ಕಡೆಯಿಂದ ಅಂತ. ಶ್ರೀನು ಜ್ಯೋತಿಷಿ ಮನೆಗೆ ಬಂದ್ ನೋಡಿದ್ರೆ ಜ್ಯೋತಿಷಿ ಹ್ಯಾಂಗ್ ಹಾಕೊಂಡು ಸತ್ತೋಗಿರ್ತಾನೆ. ಇದಾದ ನಂತರ ರಾತ್ರಿ ಮನೆಗೆ ಹೋಗ್ತಾನೆ. ಇದಾದ್ಮೇಲೆ ಅವ್ರ ಫ್ರೆಂಡ್ಸ್ ಕೂಡ ಸತ್ತೋಗೋದನ್ನ ಕಾಣ್ತಾನೆ. ಇದಾದ್ಮೇಲೆ ಹೆದರಿ ಶ್ರೀನು ಓಡುವಾಗ ಮನೆಯಿಂದ ಹಾರಿ ಕೆಳಗೆ ಬೀಳ್ತಾನೆ. ಅವನ ಹೊಟ್ಟೆಗೆ ಒಂದು ಕಬ್ಬಿಣದ ರಾಡ್ ಕೂಡ ಚುಚ್ಚುತ್ತೆ. ಅವನು ಅಲ್ಲಿ ಸತ್ತಿದ್ದಾನೆ ಇಲ್ವೋ ಅನ್ನೋದನ್ನ ಪಾರ್ಟ್ 2 ಅಲ್ಲೇ ತೋರಿಸ್ತಾರೆ. ಸೊ ಇಲ್ಲಿಂದ ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾದ ಹೀರೋಯಿನ್ ಡೇಬಿ CCTV ರೆಕಾರ್ಡ್ ಅನ್ನ ನೋಡ್ತಾ ಇದ್ದಾಳೆ. ಅದರಲ್ಲಿ ಅಪಾರ್ಟ್ಮೆಂಟ್ ಇಂದ ಒಂದಿಬ್ರು ಬಿದ್ದು ಸತ್ತೋಗ್ತಿದ್ದಾರೆ. ಇನ್ನೊಬ್ಬ ಹ್ಯಾಂಗ್ ಹಾಕೊಂಡು ಸತ್ತೋಗ್ತಿದ್ದಾನೆ. ಇಲ್ಲಿ ಹ್ಯಾಂಗ್ ಹಾಕೊಂಡು ಸತ್ತೋಗಿರೋನು ಬೇರೆ ಯಾರೆಲ್ಲ, ಡೆಬಿಯ ಲವರ್, ಅವನ ಹೆಸರು ರಿಚರ್ಡ್. ಡೆಬಿಯ ಮನೆಯಲ್ಲಿ ಅವರ ಅಮ್ಮ ಡೆಬಿಗೆ ಬೈತಾ ಇರ್ತಾರೆ. ಏನಂದ್ರೆ, ಈಗ ಸತ್ತೋಗಿರೋ ರಿಚರ್ಡ್ ನ ಸ್ಪರ್ಮ್ ತಗೊಂಡು ಪ್ರೆಗ್ನೆಂಟ್ ಗೆ ಟ್ರೈ ಮಾಡ್ತಿದ್ಯಾ ಅಂತ ಅವರಮ್ಮ ಬೈತಾ ಇದ್ದಾರೆ. ಈಗ ಇವರ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಏನಂದ್ರೆ ಡೆಬಿ ಲವರ್ ರಿಚರ್ಡ್ ಗೆ ಕ್ಯಾನ್ಸರ್ ಇರುತ್ತೆ. ಇಬ್ರು ಲವ್ ಮಾಡ್ತಾ ಇರ್ತಾರೆ. ಡೆಬಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಸೆಕ್ಯೂರ್ ಮಾಡಿರ್ತಾಳೆ. ಇಬ್ರು ಆವಾಗಲೇ ಮದುವೆ ಆಗಿರ್ತಾರೆ. ರಿಚರ್ಡ್ ಅವತ್ತು ಅವನ ಫ್ರೆಂಡ್ಸ್ ಅಪಾರ್ಟ್ಮೆಂಟ್ ಇಂದ ಬಿದ್ದಿದ್ರಿಂದ ಅವನು ಕೂಡ ಅಲ್ಲಿ ಹ್ಯಾಂಗ್ ಹಾಕೊಂಡು ಸತ್ತೋಗಿರ್ತಾನೆ. ಡೆಬಿ ಇದನ್ನ ಕಂಡು ತುಂಬಾನೇ ದುಃಖ ಪಡ್ತಾಳೆ. ರಿಚರ್ಡ್ ಅಂತ ಸತ್ತೋದ, ಅವನ ಕುಡಿಯಾದ್ರೂ ಬೇಕು ಅಂತ ಡೆಬಿ ಡಾಕ್ಟರ್ ಹತ್ರ ಪೋಸ್ಟ್ ಮಾರ್ಟಮ್ ಮಾಡುವಾಗ ರಿಕ್ವೆಸ್ಟ್ ಮಾಡ್ಕೊಂಡು ರಿಚರ್ಡ್ ನ ಸ್ಪರ್ಮ್ ಅನ್ನ ಕಲೆಕ್ಟ್ ಮಾಡ್ತಾಳೆ. ಡೆಬಿ ರಿಚರ್ಡ್ ನ ಸ್ಪರ್ಮ್ ಅನ್ನ ಅವಳು ಯೂಸ್ ಮಾಡ್ಕೊಂತಾಳೆ. ಆದ್ರೆ 2 ಸರಿ ಟ್ರೈ ಮಾಡಿದ್ರು ಕೂಡ ಡೆಬಿ ಪ್ರೆಗ್ನೆಂಟ್ ಆಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಡೆಬಿ ಮತ್ತೆ ರಿಚರ್ಡ್ ಫಾದರ್ ರಿಚರ್ಡ್ ನ ಸಮಾಧಿ ಹತ್ರ ಹೋಗಿ ಪ್ರೇಯರ್ ಮಾಡಿ ಹೋಗ್ತಾ ಇರ್ತಾರೆ. ಏನೋ ಟ್ರಾಫಿಕ್ ಆಗಿರುತ್ತೆ. ಅದಕ್ಕೆ ಡೆಬಿ ಕೆಳಗೆ ಇಳಿದು ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬ ಜ್ಯೋತಿಷಿ ಹ್ಯಾಂಗ್ ಹಾಕೊಂಡು ಸತ್ತೋಗಿರ್ತಾನೆ. ಇದನ್ನ ನೋಡಿ ಡೆಬಿ ಹೆದರಿ ಹೋಗುವಾಗ ಶ್ರೀನು ಅವಳಿಗೆ ಡಿಕ್ಕಿ ಹೊಡಿತಾನೆ. ಇದು ಏನಂದ್ರೆ, ಅವತ್ತು ಜ್ಯೋತಿಷಿ ಶ್ರೀನುಗೆ ಫೋನ್ ಮಾಡಿ ಮನೆ ಹತ್ರ ಬರೋಕೆ ಹೇಳಿರ್ತಾನೆ. ಶ್ರೀನು ಮನೆ ಹತ್ರ ಬಂದಿರ್ತಾನೆ. ಆದ್ರೆ ಜ್ಯೋತಿಷಿ ಹ್ಯಾಂಗ್ ಹಾಕೊಂಡು ಸತ್ತೋಗಿರ್ತಾನೆ. ಇದನ್ನ ನೋಡಿ ಮನೆಗೆ ಹೋದ ಮೇಲೆ ಶ್ರೀನು ಅಲ್ಲಿ ಆದಂತ ಘಟನೆಗಳನ್ನ ನೋಡಿ ಹೆದರಿ ಹೋಗುವಾಗ ಅಲ್ಲಿ ಕಬ್ಬಿಣದ ರಾಡ್ ಮೇಲೆ ಬಿದ್ದಿರ್ತಾನೆ. ಇನ್ನು ಪ್ರೆಸೆಂಟ್ ಅಲ್ಲಿ ಡೆಬಿ ಅವರ ಮಾವನ ರೆಸ್ಟೋರೆಂಟ್ ಓಪನಿಂಗ್ಸ್ ಗೆ ಬಂದಿರ್ತಾಳೆ. ಈ ತರ ರೆಸ್ಟೋರೆಂಟ್ ಕಟ್ಟೋದು ರಿಚರ್ಡ್ ನ ಆಸೆ ಆಗಿರುತ್ತೆ. ಇದನ್ನ ಡೆಬಿ ಮತ್ತೆ ಅವರ ಮಾವ ಸೇರಿ ಕಟ್ಟಿಸಿರ್ತಾರೆ. ಅಲ್ಲಿ ಬಂದಿರೋರು ಎಲ್ರು ಕೂಡ ರಿಚರ್ಡ್ ಗೋಸ್ಕರ ಪ್ರೇಯರ್ ಮಾಡುವಾಗ ಮೇಲಿಂದ ಸುಮಾರು ಸ್ಪೂನ್ಗಳು ಕೆಳಗೆ ಬೀಳ್ತೇವೆ. ಇಲ್ಲಿ ಡೆಬಿಗೆ ಒಂದು ಫ್ಲಾಶ್ ಆಗುತ್ತೆ. ಏನಂದ್ರೆ, ರಿಚರ್ಡ್ ಆಸ್ಪತ್ರೆಯಲ್ಲಿ ಡೆಬಿಯನ್ನ ಕೊರಕ್ಕೆ ಟ್ರೈ ಮಾಡ್ತಿರುವಾಗ ಡೆಬಿ ನಿದ್ದೆ ಮಾಡ್ತಿರೋದ್ರಿಂದ ರಿಚರ್ಡ್ ಸ್ಪೂನ್ ಗಳನ್ನ ಕೆಳಗೆ ಹಾಕಿರ್ತಾನೆ. ಇದರಿಂದ ಡೆಬಿ ಎಚ್ಚರಾಗಿರ್ತಾಳೆ. ಸೊ ಡೆಬಿಗೆ ರಿಚರ್ಡ್ ಇನ್ ಮುಂದೆ ನೆಕ್ಸ್ಟ್ ನಾನು ನಿನ್ನ ಕರೆಯೋದಕ್ಕೆ ಇದೇ ತರ ಸ್ಪೂನ್ ಸೌಂಡ್ ಮಾಡ್ತಾ ಇರ್ತೀನಿ ಅಂತ ಹೇಳಿರ್ತಾನೆ. ಸೊ ಈಗಲೂ ಕೂಡ ಈ ಸೌಂಡ್ ಕೇಳಿದ ಡೆಬಿಗೆ ಇದೆಲ್ಲ ರಿಚರ್ಡ್ ಮಾಡ್ತಿರೋದು ಅಂತ ಗೊತ್ತಾಗಿ ಅವರ ಮಾವನಿಗೆ ಹೇಳ್ತಾಳೆ. ಏನಂದ್ರೆ, ಇವತ್ತು ರಾತ್ರಿ ನಾವು ಸ್ಪಿರಿಟ್ ಗೇಮ್ ಆಡೋಣ, ರಿಚರ್ಡ್ ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಮಾವ ಅಂದ್ರೆ ರಿಚರ್ಡ್ ತಂದೆ ಇದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಇದೇ ತರ ಸ್ಟಾರ್ಟಿಂಗ್ ಅಲ್ಲಿ ಗೇಮ್ ಆಡಿದಾಗ ಅವ್ನು ಏನು ಮಾತಾಡಿರೋದಿಲ್ಲ. ಡೆಬಿ ಹೇಗೋ ಮಾಡಿ ಅವರ ಮಾವನ ಒಪ್ಪಿಸ್ತಾಳೆ. ನಂತರ ಅವತ್ ರಾತ್ರಿನೇ ಗೇಮ್ ಆಡೋದಕ್ಕೆ ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಹೈದರಾಬಾದ್ ನಲ್ಲಿ ಶ್ರೀನು ತರ ಇರೋ ಇನ್ನೊಬ್ಬನ ತೋರಿಸ್ತಾರೆ. ಇವನ ಹೆಸರು ರಘು. ಇವರಿಬ್ರು ಟ್ವಿನ್ಸ್ ಆಗಿರ್ತಾರೆ. ಏನಂದ್ರೆ, ಇಲ್ಲಿ ರಘು ಮತ್ತೆ ಶ್ರೀನು ಅವರ ಅಪ್ಪ ಸತ್ತಿರ್ತಾರೆ. ಈಗ ಆಸ್ತಿ ಡಿವೈಡ್ ಮಾಡೋಕೆ ಅಂತ ಅವರ ಬರೆದಿಟ್ಟಿರೋ ವೀಲ್ ಅನ್ನ ಅವರ ಲಾಯರ್ ಓದ್ತಾ ಇರ್ತಾನೆ. ಏನಂದ್ರೆ, ಮೊದಲನೇ ಹೆಂಡತಿಯ ಹಿರಿ ಮಗ ರಘು, ಎರಡನೇವನು ಶ್ರೀನು ಆಗಿರ್ತಾನೆ. ಎರಡನೇ ಹೆಂಡತಿಗೆ ಒಬ್ಬಳೆ ಮಗಳು ಇರ್ತಾಳೆ. ವೀಲ್ ಪ್ರಕಾರ ಮೊದಲನೇ ಹೆಂಡತಿ ಮಗ ರಘುಗೆ 25% ಆಸ್ತಿ, ಎರಡನೇ ಮಗ ಶ್ರೀನುಗೆ 70% ಆಸ್ತಿ, ಇನ್ನು ಎರಡನೇ ಹೆಂಡತಿ ಮಗಳಿಗೆ ಕೇವಲ 5% ಆಸ್ತಿ ಅಂತ ಬರೆದಿರುತ್ತೆ. ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಇಷ್ಟೊತ್ತು ಅಳ್ತಿದ್ದ ಅವರ ಮಗಳು ಆಸ್ತಿಯಲ್ಲಿ ಕೇವಲ 5% ಅಂತ ಬೈದು ಉಗುಳಿ ಕೋರ್ಟ್ ಕೇಸ್ ಹಾಕ್ತೀನಿ ಅಂತ ಹೋಗ್ತಾಳೆ. ಅವತ್ತು ರಾತ್ರಿನೇ ರಘು ಲಾಯರ್ಗೆ ಶ್ರೀನು ಫೋನ್ ನಂಬರ್ ಸಿಕ್ಕಿರುತ್ತೆ. ಲಾಯರ್ ಶ್ರೀನುಗೆ ಫೋನ್ ಮಾಡ್ತಾನೆ. ಆಗಿದ್ದೆಲ್ಲ ವಿಷಯಗಳನ್ನ ಹೇಳ್ತಾನೆ. ಅದಕ್ಕೆ ಶ್ರೀನು
ಓಹೋ, ನಮ್ಮ ತಾಯಿ ಹೇಳಿದ್ರು ಒಂದು ದಿನ ಇವರೆಲ್ಲ ಬಂದೇ ಬರ್ತಾರೆ, ಇವ್ರು ಬಂದಾಗ ಇವರಿಗೆ ಚಪ್ಪಲಿ ಹೊಡೆದು ಕಳ್ಸು ಅಂತ ಹೇಳಿದ್ರು. ಈಗೆಲ್ಲ ಬೈದು ಶ್ರೀನು ಫೋನ್ ಕಟ್ ಮಾಡ್ತಾನೆ. ಸೊ ಅವತ್ ರಾತ್ರಿನೇ ಶ್ರೀನು ಅವನ ಮುಂದಿನ ಡೆಬಿ ಮತ್ತೆ ಅವರ ಮಾವ ಸ್ಪೀಡ್ ಗೇಮ್ ಆಡೋಕೆ ಹೋಗಿರ್ತಾರೆ. ಇನ್ನು ಇವರಿಬ್ರು ಚೀನಿ ಬೇವೋಶ್ ಅನ್ನೋ ಗುರುಜಿ ಹತ್ರ ಬರ್ತಾರೆ. ಅಲ್ಲಿರೋ ಬೇವೋಶ್ ಎಂಬ ಗುರುಜಿ, ನೀನು ರಿಚರ್ಡ್ ನೊಂದಿಗೆ ಸ್ಪೀಡ್ ಗೇಮ್ ಆಡೋಕೆ ಆಗೋದಿಲ್ಲ, ನೀನು ನೇರವಾಗಿಯೇ ನಿನ್ನ ಆತ್ಮದ ಮೂಲಕ ಅವನ ಆತ್ಮದ ಹತ್ತಿರ ಹೋಗಿ ಮಾತಾಡ್ಬೇಕು ಅಂತ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಡೆಬಿ ಕೂಡ ಆತ್ಮವಾಗಿ ರಿಚರ್ಡ್ ಆತ್ಮ ಇರೋ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಬರೀ ಹ್ಯಾಂಗ್ ಮಾಡ್ಕೊಂಡು ಸತ್ತಿರೋ ಆತ್ಮಗಳ ಇರ್ತವೆ. ಅಲ್ಲಿರೋ ಎಲ್ಲ ಆತ್ಮಗಳು ಹೆಲ್ಪ್ ಅಂತ ಇರೋದನ್ನ ಡೆಬಿ ಇಲ್ಲಿ ಬರಿತಾ ಇರ್ತಾಳೆ. ಕೊನೆಗೂ ತುದಿಯಲ್ಲಿ ಒಬ್ಬ ಸಿಂಹಾಸನದ ಮೇಲೆ ಕೂತಿರೋದು ಕಾಣಿಸುತ್ತೆ. ಅವನ್ ಯಾರಂದ್ರೆ ಎಲ್ಲ ಆತ್ಮಗಳ ರಾಜ ಆಗಿರ್ತಾನೆ. ಹಾಗೆ ಅಲ್ಲಿ ನೋಡಿದ್ರೆ ರಿಚರ್ಡ್ ಆತ್ಮ ಕಾಣುತ್ತೆ. ಅವನು ಕೂಡ ಹೆಲ್ಪ್ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಡೆಬಿ ಅದನ್ನ ಪದೇ ಹೆಲ್ಪ್ ಅನ್ನೋದನ್ನ ಬರಿತಾ ಇರ್ತಾಳೆ. ಡೆಬಿ ರಿಚರ್ಡ್ ಆತ್ಮ ಹತ್ತಿರ ಹೋಗುವಾಗ ಅಲ್ಲಿರೋ ಬೇವೋಶ್ ಗುರುಜಿ ಕೂಡ ಆತ್ಮ ಹೋಗಿ ಅವಳ ಹತ್ತಿರ ಹೋಗಿ, ಡೆಬಿ ಅದು ನಿನ್ನ ರಿಚರ್ಡ್ ಅಲ್ಲ, ವಾಪಸ್ ಬಂದ್ಬಿಡು ಅಂತ ಹೇಳ್ತಾಳೆ. ಕೊನೆಗೂ ಅವಳು ಬರೆದಿರೋ ಹಾಳೆ ನೋಡಿದ್ರೆ ರಘು ಮತ್ತೆ ಶ್ರೀನ ಚಿತ್ರ ಆಗಿರುತ್ತೆ. ಈಗ ಶ್ರೀನು ಜೀವ ಆಪತ್ತಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದಲ್ಲದೆ ಬೇವೋಶ್ ಒಂದು ಶಿಲುಬೆನ ತೋರಿಸಿ ಇದು ನೆಕ್ಸ್ಟ್ ಪೂಜೆಗೆ ಇದೆ ಮಹಾ ಆಯುಧ ಅಂತ ತೋರಿಸ್ತಾನೆ. ಈಗ ನಿಮಗೆ ಒಂದು ಕನ್ಫ್ಯೂಸ್ ಆಗ್ತಿರುತ್ತೆ, ಏನಂದ್ರೆ ಸ್ಟಾರ್ಟಿಂಗ್ ಶ್ರೀನು ಕಬ್ಬಿಣದ ರಾಡ್ ಮೇಲೆ ಬಿದ್ದಿರ್ತಾನೆ, ಆದ್ರೆ ಅವನು ಏನಾದ ಅಂತ ಮುಂದೆ ಗೊತ್ತಾಗುತ್ತೆ. ಇನ್ನು ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಸುಮಾರು 6 ವರ್ಷಗಳ ನಂತರ ತೋರಿಸ್ತಾರೆ. ಏನಂದ್ರೆ ಇನ್ನೊಂದು ಕಡೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿರ್ತಾರೆ ಲಾಯರ್ ಜಡ್ಜ್ ಸರ್ಗೆ. ಶ್ರೀನು ಏನೋ ವ್ಯಕ್ತಿ ಸುಮಾರು 6 ವರ್ಷಗಳಿಂದ ಕೋಮಾದಲ್ಲೇ ಇದ್ದಾನೆ, ಅವನಿಗೋಸ್ಕರ ಆಸ್ತಿ ಇಡೋದಕ್ಕೆ ಸಾಧ್ಯ ಇಲ್ಲ, ನೀವು ಅವನ ಆಕ್ಸಿಜನ್ ರಿಮೂವ್ ಮಾಡಿಸಿ ಅವನ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಅಂತ ಕೇಳ್ತಾನೆ. ಕೋರ್ಟ್ ಕೂಡ ಪರ್ಮಿಷನ್ ಕೊಡುತ್ತೆ. ಕೋರ್ಟ್ ಆರ್ಡರ್ ಅಂತೆ ರಘು ಮತ್ತೆ ಲಾಯರ್ ಆಸ್ಪತ್ರೆಗೆ ಬರ್ತಾರೆ. ಶ್ರೀನು ಸತ್ರೆ ರಘುಗೆ 95 ಆಸ್ತಿ ಸಿಗುತ್ತೆ ಅಂತ ಅವನನ್ನ ಸಾಯಿಸಕ್ಕೆ ಬಂದಿರ್ತಾನೆ. ಆಗ ಡೆಬಿ ಬಂದು ರಘುಗೆ ಅವನ್ ಏನಾದ್ರೂ ಸತ್ರೆ ನೀನು ಕೂಡ ಸಾಯ್ತೀಯ ಅಂತಾಳೆ. ಏನಂದ್ರೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಡೆಬಿ ಆತ್ಮವಾಗಿ ರಿಚರ್ಡ್ ಆತ್ಮ ಹತ್ರ ಮಾತಾಡಕ್ಕೆ ಅಂತ ಹೋದಾಗೆ ರಿಚರ್ಡ್ ಹೆಲ್ಪ್ ಅಂತ ಕರಿತಾ ಇರ್ತಾನೆ. ಅವನು ಬೇರೆ ಯಾರು ಆಗಿರಲ್ಲ, ಅದು ಶ್ರೀನು ಆತ್ಮ ಆಗಿರುತ್ತೆ. ಅವತ್ ರಾತ್ರಿನೇ ಶ್ರೀನು ಅನ್ನ ಹುಡ್ಕೊಂಡು ಮನೆ ಹತ್ರ ಹೋದಾಗೆ ಅವನು ಕಬ್ಬಿಣದ ರಾಡ್ ಮೇಲೆ ಸತ್ತಿರ್ತಾನೆ. ಇನ್ನೊಂದು ಕಡೆ ಡೆಬಿ ರಿಚರ್ಡ್ ಆವೇಶದಲ್ಲಿರುವ ಶ್ರೀನು ಆತ್ಮದ ಹತ್ರ ಮಾತಾಡುವಾಗ ಅವತ್ತು ರಾತ್ರಿನೇ ರಘು ಅಪಾರ್ಟ್ಮೆಂಟ್ ಮೇಲಿಂದ ಕಾಲ್ ಸ್ಕಿಪ್ ಆಗಿ ಬಿದ್ದಿರ್ತಾನೆ. ಅವನಿಗೂ ಕೂಡ ಕಬ್ಬಿಣದ ರಾಡು ಹೊಟ್ಟೆಗೆ ಚುಚ್ಚಬೇಕು ಅನ್ನೋ ಅಷ್ಟರಲ್ಲಿ ಅವನು ಬದುಕುಳಿದಿರ್ತಾನೆ. ಯಾಕಂದ್ರೆ ಆಗ ಡೆಬಿ ಶ್ರೀನು ಆತ್ಮದ ಜೊತೆ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ಡೆಬಿ ಡೀಟೇಲ್ ಆಗಿ ರಘುಗೆ ಹೇಳ್ತಾಳೆ. ಅಲ್ಲಿ ಶ್ರೀನು ಸತ್ರೆ ರಘು ಕೂಡ ಸಾಯ್ತಾನೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ರಘುಗೆ ಕೂಡ ಶಾಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇ ಇವರಿಬ್ಬರನ್ನ ಬೇವೋಶ್ ಗುರುಜಿ ಹತ್ರ ಕರ್ಕೊಂಡು ಬರ್ತಾರೆ. ಬೇವೋಶ್ ರಘುಗೆ, ನೀನು ಮತ್ತು ಶ್ರೀನು ಒಂದೇ ಸ್ಪರ್ಮ್ ಇಂದ ಹುಟ್ಟಿದ್ದೀರಾ, ನೀವಿಬ್ಬರಲ್ಲಿ ಒಬ್ಬ ಯಾರಾದ್ರೂ ಸತ್ರು ಕೂಡ ಇನ್ನೊಬ್ರು ಸಾಯ್ತಾರೆ ಅಂತ ಹೇಳ್ತಾನೆ. ಈಗ ಡೆಬಿ ಅವಳ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಏನಂದ್ರೆ ಅವತ್ತು ಶ್ರೀನು ಅನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಇವನು ಯಾಕೋ ಹೆಲ್ಪ್ ಅಂತ ಹೇಳ್ತಿದ್ದಾನೆ ಅಂತ ಶ್ರೀನು ಅವರ ಮನೆಗೆ ಹೋಗ್ತಾಳೆ. ಎಲ್ಲಾದ್ರೂ ಏನಾದ್ರೂ ಸಿಗುತ್ತೆ ಅಂತ ಹುಡುಕ್ತಿರುವಾಗ ಶ್ರೀನು ಅವನ ಫ್ರೆಂಡ್ ಲೈಬ್ರರಿ ಕಾರ್ಡ್ ಸಿಗುತ್ತೆ. ಇಲ್ಲಿ ಡೆಬಿ ಲವರ್ ರಿಚರ್ಡ್ ಮತ್ತೆ ಶ್ರೀನು ಅವನ ಫ್ರೆಂಡ್ ಹೋಗ್ತಿರುವಂತ ಲೈಬ್ರರಿ ಒಂದೇ ಆಗಿರುತ್ತೆ. ಡೆಬಿ ಆ ಲೈಬ್ರರಿಗೆ ಹೋಗ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಏನಂದ್ರೆ ಇವರಿಬ್ರು ಓದ್ತಿರೋದು ಒಂದೇ ಬುಕ್, ಅದೇ ಆ ಬ್ರಿಟಿಷ್ ದೊರೆ ಡೆಮಂಡ್ ರಾಜನ ಬುಕ್ ಆಗಿರುತ್ತೆ. ಈ ಬುಕ್ ಅನ್ನ ಓದಿದ ಪ್ರತಿಯೊಬ್ರು ಕೂಡ ಪ್ರತಿ 6 ವರ್ಷಕ್ಕೆ ಮೈಸ್ಟರಿಯಾಗಿ ಸಾಯ್ತಾ ಇರ್ತಾರೆ. ಈಗ ಆ ಬುಕ್ ಬೇರೆ ಕಾಣಿಸ್ತಾ ಇರಲ್ಲ. ಆ ಬುಕ್ ಅಲ್ಲಿ ಏನಿರುತ್ತೆ ಅಂದ್ರೆ ಡೆಮಂಡ್ ರಾಜ ಮತ್ತೆ ಅವನ ವೈಫ್ ನ ಸ್ಟೋರಿ ಇರುತ್ತೆ. ಅಲ್ಲದೆ ಅಲ್ಲಿಗೆ ಯಾರಾದ್ರೂ ಆ ಬುಕ್ ಅನ್ನ ಮತ್ತೆ ಆ ನೆಕ್ಲೆಸ್ ಅನ್ನ ಹುಡ್ಕೊಂಡು ಯಾರಾದ್ರೂ ಈ ಬಂಗ್ಲೆಗೆ ಬಂದೇ ಬರ್ತಾರೆ. ಅವರನ್ನ ಪ್ರತಿ 6 ವರ್ಷಕ್ಕೊಮ್ಮೆ ಎಲ್ಲರನ್ನ ಬಲಿ ತಗೊಂಡು ಡೆಮಂಡ್ ಬ್ರಿಟಿಷ್ ರಾಜ ತನ್ನದೇ ಆದ ಒಂದು ಲೋಕದಲ್ಲಿ ಅವರನ್ನ ಜೀತದಳಾಗಿ ಇಟ್ಕೊಂಡಿರ್ತಾನೆ. ಈಗಾಗಲೇ ಡೆಬಿ ಲವರ್ ರಿಚರ್ಡ್ ಮತ್ತೆ ಶ್ರೀನು ಮತ್ತೆ ಅವನ ಫ್ರೆಂಡ್ಸ್ ಕೂಡ ಹೋಗಿರ್ತಾರೆ. ಈಗ ಶ್ರೀನು ಮಾತ್ರ ಬದುಕುಳಿದಿರ್ತಾನೆ. ಈ ವರ್ಷದಲ್ಲಿ ಶ್ರೀನು ಬಲಿಯಾಗೋದು ಅಂತ ಗೊತ್ತಾಗುತ್ತೆ. ಡೆಬಿ ಮತ್ತೆ ಅವಳ ಮಾವ ನಾವೇನಾದ್ರೂ ಈ ಪ್ರತಿ 6 ವರ್ಷಕ್ಕೊಮ್ಮೆ ಬಲಿಯಾಗುವ ರೀಸೈಕ್ಲಿಂಗ್ ಅನ್ನ ತಡೆದ್ರೆ ಇದು ಪರ್ಮನೆಂಟ್ ಆಗಿ ಸ್ಟಾಪ್ ಆಗುತ್ತೆ ಅಂತಾರೆ. ಇನ್ನೊಂದು ಕಡೆ ಶ್ರೀನು 6 ವರ್ಷದಿಂದ ಕೋಮಾದಲ್ಲೇ ಇರ್ತಾನೆ. ಅವನನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅವನ ಜೊತೆಗೆ ದೇವಶಿ ಕಡೆಯವರು ಕೂಡ ಅವನ ರಕ್ಷಣೆಗೆ ಇರ್ತಾರೆ. ಇನ್ನೊಂದು ಕಡೆ ಡೆಬಿ ಮತ್ತೆ ಅವರ ಮಾವ ರಘು ಜೊತೆ ಸೇರಿ ಡೆಮಂಡ್ ಕಾಲೋನಿಗೆ ಬರ್ತಾರೆ. ಒಳಗಡೆ ಯಾರೋ ಹುಡುಗಿಯರು ಹೆಲ್ಪ್ ಅನ್ನೋ ಸೌಂಡ್ ಕೇಳಿಸುತ್ತೆ. ರಘು ಒಳಗೆ ಹೋಗಿ ನೋಡಿದ್ರೆ 3 ಜನ ಹುಡುಗಿಯರು ಯಾರದೋ ಮುಂದೆ ಭಯದಿಂದ ನಿಂತಿರ್ತಾರೆ. ರಘು ಒಳಗೆ ಹೋದ ತಕ್ಷಣ ಬಿಡ್ಬಿಡ್ತಾರೆ. ಅವರನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಕಳಿಸ್ತಾನೆ. ಆದ್ರೆ ಒಂದು ಹುಡುಗಿ ಮಾತ್ರ ನಾರ್ಮಲ್ ಆಗಿ ಇರ್ತಾಳೆ. ಡೆಬಿ ಇವರಿಗೆ ಯಾರಿಗಾದ್ರೂ ಆ ನೆಕ್ಲೆಸ್ ಸಿಗ್ತಾ ಅಂತ ಕೇಳಿದ್ರೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಡೆಬಿ ರಘು ದೇವೇಶಿ ಕಾರ್ ತಗೊಂಡು ಹಾಸ್ಪಿಟ್ಲಿಗೆ ಹೋಗುವ ಗಾಡಿಯನ್ನೇ ಫಾಲೋ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಈ ಕಡೆ ಡೆಬಿ ಕಾರು ಹೋಗುವಾಗ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ರಘು ಲಾಯರ್ಗೆ ಫೋನ್ ಮಾಡಿ ಯಾವ ಹಾಸ್ಪಿಟಲ್ ಅಂತ ಕೇಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಲಾಯರ್ ಫೋನ್ ಕಾರಲ್ಲೇ ಇಟ್ಟು ಆಸ್ಪತ್ರೆ ಒಳಗಡೆ ಹೋಗಿರ್ತಾನೆ. ಡೆಬಿ ತನ್ನ ಡ್ರೈವರ್ ಅನ್ನ ಕರೆಸಿ ಅವರನ್ನ ತಮ್ಮ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾಳೆ. ದೇವಶಿ ಶ್ರೀನು ಹತ್ರ ಇರೋರಿಗೆ ಕಾಲ್ ಮಾಡಿ ಸಮಯ ಕೈ ತಪ್ಪಿ ಹೋಗ್ತಿದೆ, ಪೂಜೆ ಸ್ಟಾರ್ಟ್ ಮಾಡಿ, ಆದ್ರೆ ಆ ಶಿಲುಬೆ ಮಾತ್ರ ಕೆಳಗೆ ಬೀಳ್ಬಾರ್ದು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರೆಸ್ಟೋರೆಂಟ್ಗೆ ಫುಡ್ ಆರ್ಡರ್ ಮಾಡಿರೋ ವ್ಯಕ್ತಿ ಬರ್ತಾರೆ. ಡೆಬಿ ಡೋರ್ ತೆಗೆಯಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಅದು ಓಪನ್ನೇ ಆಗೋದಿಲ್ಲ. ಮತ್ತೆ ಹೊರಗಡೆ ವ್ಯಕ್ತಿಗೆ ಕೂಡ ಇವರು ಒಳಗಡೆ ಇರೋದು ಕಾಣಿಸ್ತಾ ಇರಲ್ಲ. ರಘು ಕೂಡ ಟ್ರೈ ಮಾಡ್ತಾನೆ, ಆದ್ರೆ ಅವನನ್ನ ಏನೋ ತಳ್ಳಿಬಿಡುತ್ತೆ. ಇಲ್ಲಿ ಏನಂದ್ರೆ ಪಾರ್ಟ್ 1 ನಲ್ಲಿ ಹಾಕೋ ತರನೇ ಟಿವಿ ಮೇಲೆ 3 ಜನರ ವಿಡಿಯೋ ಬರುತ್ತೆ. ಇನ್ನೊಂದು ಕಡೆ ಲಾಯರ್ ಆ ಹುಡುಗಿ ಹತ್ತಿರ ನೀವು ಹೇಗೆ ಅಲ್ಲಿಗೆ ಹೋದ್ರಿ ಅಂತ ಕೇಳ್ತಾನೆ.
ಅದಕ್ಕೆ ಆ ಹುಡುಗಿ ನಾವು ಹಾಸ್ಟೆಲಲ್ಲಿ ಒಂದು ಬುಕ್ಕನ್ನು ಓದ್ತಾ ಇದ್ವಿ, ಆ ಬುಕ್ಕಲ್ಲಿ ಇರೋ ಮಂತ್ರ ಓದುವಾಗ ಒಂದು ಬೆಳಕು ಬಂದು ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಯ್ತು ಅಂತಾಳೆ. ಸೊ ಈ ಹುಡುಗಿರು ಓದ್ತಿರೋ ಬುಕ್ ಯಾವ್ದು ಅಂದ್ರೆ ಅಲ್ಲಿ ಲೈಬ್ರರಿಯಲ್ಲಿ ಮಿಸ್ ಆಗಿರೋ ಅದೇ ಬುಕ್ ಇವ್ರ ಹತ್ರ ಇರುತ್ತೆ. ಲಾಯರ್ ಆ ಹುಡುಗಿಯನ್ನ ಕರ್ಕೊಂಡು ಅವ್ರ ಹಾಸ್ಟೆಲ್ಗೆ ಹೋಗ್ತಾನೆ. ಹಾಸ್ಟೆಲ್ಗೆ ಬಂದು ಬುಕ್ ನೋಡ್ತಾರೆ, ಆದ್ರೆ ಬುಕ್ ಇರೋದಿಲ್ಲ. CCTV ಚೆಕ್ ಮಾಡಿದಾಗ ಯಾರೋ ಒಬ್ಬ ಹಾಸ್ಟೆಲ್ ಒಳಗಡೆ ಬಂದು ಆ ಬುಕ್ಕನ್ನ ತಗೊಂಡು ಹೋಗಿರ್ತಾನೆ. ಅದನ್ನ ನೋಡಿದ ಹಾಸ್ಟೆಲ್ ವಾರ್ಡನ್ ಇವರು ನಮ್ಮ ಹಾಸ್ಟೆಲ್ ವಾಚ್ಮೆನ್ ಅಂತಾಳೆ. ಅದಕ್ಕೆ ಆ ಹುಡುಗಿ ಹೌದು, ಇವರೇ ನಮಗೆ ಆ ಬುಕ್ ಅನ್ನ ಕೊಟ್ಟಿದ್ದು, ಅದರಲ್ಲಿ ಒಂದು ನೆಕ್ಲೆಸ್ ಇರುತ್ತೆ, ಅದು ಯಾರಿಗಾದ್ರೂ ಸಿಕ್ಕರೆ ಅವ್ರಿಗೆ ತುಂಬಾನೇ ಶಕ್ತಿ ಬರುತ್ತೆ ಅಂತ ಕೂಡ ಹೇಳಿದ್ದ ಅಂತಾಳೆ. ಇನ್ನೊಂದು ಕಡೆ ರೆಸ್ಟೋರೆಂಟ್ ಅಲ್ಲಿ ಟಿವಿ ಮೇಲೆ ಇವರೇ ಶೋ ಆಗ್ತಾ ಇರ್ತಾರೆ. ಅದಕ್ಕೆ ರಘು ಟಿವಿಯನ್ನು ಆಫ್ ಮಾಡ್ತಾ ಇರ್ತಾನೆ. ದೇವೋಶಿ ತಡಿ ಏನಾಗುತ್ತೆ ನೋಡೋಣ ಅಂತಾನೆ. ಟಿವಿಯಲ್ಲಿ ಒಬ್ಬ ಹುಡುಗ ಫುಡ್ ತಗೊಳಕ್ಕೆ ಬಂದಿರ್ತಾನೆ. ನಂತರ ಡೇಬಿ ಹಾಗೆ CCTV ನೋಡುವಾಗ ರಘು ಮೈ ಮೇಲೆ ಯಾರೋ ಸೇರಿ ಅವರನ್ನ ಸಾಯಿಸೋಕೆ ಬರ್ತಾನೆ. ಆ ಮೂವರನ್ನ ಒಂದೊಂದು ರೂಮಲ್ಲಿ ಹಾಕಿ ಮೊದಲಿಗೆ ಆ ಹುಡುಗ, ನೆಕ್ಸ್ಟ್ ದೇವೋಶಿಯನ್ನ, ಕೊನೆಯದಾಗಿ ಡೇಬಿಯನ್ನ ಸಾಯಿಸ್ತಾನೆ. ಇಲ್ಲಿಗೆ ಟಿವಿ ಆಫ್ ಆಗ್ಬಿಡುತ್ತೆ. ಇದನ್ನ ನೋಡಿದ ಇವರು ತುಂಬಾನೇ ಭಯ ಪಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಹಾಸ್ಟೆಲ್ ಅಲ್ಲಿ ಆ ಹುಡುಗಿ ಲಾಯರ್ಗೆ ಹೌದು ಆ ಬುಕ್ಕಲ್ಲಿ ಒಂದು ನೆಕ್ಲೆಸ್ ಇತ್ತು, ಲಾಯರ್ ಎಲ್ಲಿ ಅಂತ ಕೇಳಿದಾಗ ಆ ಹುಡುಗಿ ನೀವು ನೆಕ್ಲೆಸ್ ಎಲ್ಲಿ ಅಂತ ಕೇಳುವಾಗ ಅದನ್ನ ನಾನು ರಘು ಪಾಕೆಟ್ ಅಲ್ಲಿ ಹಾಕಿದೆ ಅಂತಾಳೆ. ಇನ್ನೊಂದು ಕಡೆ ದೇವೋಶಿಗೆ ರಘು ಬಳಿ ಇದ್ದ ನೆಕ್ಲೆಸ್ ಕೂಡ ಸಿಗುತ್ತೆ. ಇದನ್ನ ನೋಡಿದ ಇವರು ಇನ್ನೂ ತುಂಬಾನೇ ಭಯ ಪಡ್ತಾರೆ. ಈ ಮೂವರು ಟಿವಿಯಲ್ಲಿ ತೋರಿಸಿದ ಕೋಣೆಗೆ ಹೋಗ್ತಾರೆ. ಅಲ್ಲಿ ಯಾಂಗ್ ಆಗಿರೋ ಪ್ರತಿಯೊಬ್ಬ ಆತ್ಮ ಕೂಡ ಕೈಯಲ್ಲಿ ಲ್ಯಾಂಪ್ ಅನ್ನ ಇಟ್ಕೊಂಡು ರಘುವನ್ನ ಸಾಯಿಸೋಕೆ ಬರ್ತಾ ಇರ್ತಾರೆ. ಇದನ್ನ ನೋಡಿದ ದೇವಶ್ ರಘು ಮತ್ತೆ ಡೆಬಿಯನ್ನ ಹೊರಗೆ ಕಳಿಸಿ ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಮಾಡಬೇಡಿ ಅಂತ ಡೋರ್ ಲಾಕ್ ಮಾಡಿ ಆ ನೆಕ್ಲೆಸ್ ಇಂದ ಒಂದು ಪೂಜೆ ಸ್ಟಾರ್ಟ್ ಮಾಡ್ತಾನೆ. ಅದೇ ರೀತಿ ಶ್ರೀನು ಹತ್ರ ಕೂಡ ಶಿಲುಬೆ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿರ್ತಾರೆ. ಬೇವೋಶ್ ಪೂಜೆ ಮಾಡ್ತಿದ್ದಂತೆ ಅವನ ಮೈ ಮೇಲೆ ಯಾರೋ ಬಂದು ಅವನನ್ನ ಸರಿಯಾಗಿ ಹೊಡೆದು ಡೆಬಿಯನ್ನ ಸಾಯಿಸಕ್ಕೆ ಹೋಗ್ತಾನೆ. ಇನ್ನೇನು ಡೆಬಿ ಸಾಯಿಸಬೇಕು ಅನ್ನೋಷ್ಟರಲ್ಲಿ ರಘು ಅವನಿಗೆ ಕಬ್ಬಿಣದ ರಾಡಿಂದ ಚುಚ್ಚಿಬಿಡ್ತಾನೆ. ಬೇವೋಶ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇನ್ನೊಂದು ಕಡೆ ಲಾಯರ್ ಮತ್ತೆ ಆ ಹುಡುಗಿ ರಘುವಿನ BMW ಕಾರ್ನ ಟ್ರ್ಯಾಕ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಅಲ್ಲಿ ಅವರು ಇರೋದಿಲ್ಲ, ಅವರು ರೆಸ್ಟೋರೆಂಟ್ಗೆ ಹೋಗಿರೋದು ಗೊತ್ತಾಗುತ್ತೆ. ಈ ಕಡೆ ಲಾಯರ್ ಮತ್ತೆ ಆ ಹುಡುಗಿ ಸರಿ ಅಂತ ರೆಸ್ಟೋರೆಂಟ್ಗೆ ಬರ್ತಾರೆ. ಆದ್ರೆ ಇವರಿಗೆ ಒಳಗಡೆ ಯಾರು ಇರೋದು ಕಾಣೋದಿಲ್ಲ. ಡೆಬಿ ಡೋರ್ ತೆಗೆಯಕ್ಕೆ ಟ್ರೈ ಮಾಡ್ತಾಳೆ, ಚೀರ್ತಾಳೆ, ಏನು ಯೂಸ್ ಆಗೋದಿಲ್ಲ. ಕೊನೆಗೆ ರಘು ಆ ಡೋರ್ ಅನ್ನ ಹೊಡಿತಾನೆ. ಆದ್ರೆ ಅದೇ ರೀತಿ ಇನ್ನೊಂದು ಡೋರ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಇದೇ ತರ ಡೋರ್ ಹೊಡೆದಂಗೆ ಮತ್ತೊಂದು ಡೋರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದೇ ಟೈಮ್ಗೆ ಬಹಳಷ್ಟು ಬಾವಲಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಇವರು ಕೂಡ ಫೈಟ್ ಮಾಡ್ತಾನೆ. ರೆಸ್ಟೋರೆಂಟ್ ನ ಮಿಡಲ್ ಪ್ಲೇಸ್ಗೆ ಬಂದು ನಿಲ್ತಾರೆ. ಆದ್ರೆ ಅವುಗಳು ಆ ಪ್ಲೇಸ್ಗೆ ಬರೋದೇ ಇಲ್ಲ. ಯಾಕಂದ್ರೆ ಡೆಬಿ ರೆಸ್ಟೋರೆಂಟ್ ನ ಕಟ್ಟುವಾಗ ಅಲ್ಲಿ ದೈವಶಕ್ತಿ ಇರೋ ಒಂದು ಶಿಲುಬೆಯನ್ನ ಬೇಸ್ಮೆಂಟ್ ಅಲ್ಲಿ ಹೂತಾಕಿರ್ತಾರೆ. ರಘು ನಾವು ತಪ್ಪಿಸ್ಕೊಂಡು ಹೋಗೋಕೆ ಇದೇ ಸರಿಯಾದ ಪ್ಲೇಸ್ ಅಂತ ಮೇಲೆ ಹೋಗೋಕೆ ಚೇರ್ ಹಾಕ್ತಾ ಇರ್ತಾನೆ. ಆಗ ಡೆಬಿಗೆ ರಿಚರ್ಡ್ ಆತ್ಮ ಕಾಣುತ್ತೆ. ಅಲ್ಲಿರುವ ಆತ್ಮ ಡೆಬಿಯನ್ನ ಬಾ ಅಂತ ಕರಿತಾ ಇರುತ್ತೆ. ನೀನು ಪ್ರೆಗ್ನೆಂಟ್ ಆಗಿದ್ಯಾ, ನಾನು ನಿನ್ನ ಹೊಟ್ಟೆಲಿ ಮತ್ತೆ ಹುಟ್ಟಿ ಬರ್ತಾ ಇದ್ದೀನಿ ಅಂತ ಹೇಳುತ್ತೆ. ಈ ಕಡೆ ಡೆಬಿ ಹಾಗೆ ಮುಂದೆ ಹೋಗ್ತಾ ಇದ್ದಂತೆ ರಘು ಬಂದು ಡೆಬಿಯನ್ನ ತಡಿತಾನೆ, ಹೋಗಕ್ಕೆ ಬಿಡೋದಿಲ್ಲ. ರಘು ಆತ್ಮಕ್ಕೆ ನೀನೇ ಇಲ್ಲಿಗೆ ಬಾ ಅಂತಾನೆ. ಆದ್ರೆ ಅದು ಡೆವಿಲ್ ಆತ್ಮ ಆಗಿರೋದ್ರಿಂದ ಮಾಯ ಆಗ್ಬಿಡುತ್ತೆ. ರಘು ಎಲ್ಲ ಆ ನೆಕ್ಲೆಸ್ ಇಂದನೇ ಆಗ್ತಿರೋದು ಅಂತ ಈ ಪ್ಲೇಸ್ ನಮಗೆ ಸರಿಯಾದದ್ದು. ಆ ನೆಕ್ಲೆಸ್ ಅನ್ನ ತಂದು ಇಲ್ಲೇ ನಾಶ ಮಾಡೋಣ, ನಾನು ಇದರಿಂದ ಹೊರಗೆ ಹೋಗ್ತೀನಿ, ನೀನ್ ಮಾತ್ರ ಹೊರಗಡೆ ಬರ್ಬೇಡ ಅಂತ ನೆಕ್ಲೆಸ್ ತರಕ್ಕೆ ರಘು ಹೋಗ್ತಾನೆ. ಇನ್ನೇನು ನೆಕ್ಲೆಸ್ ತಗೋಬೇಕು ಅನ್ನೋಷ್ಟರಲ್ಲಿ ಡೆಮಾಂಟ್ ಆತ್ಮ ಅವನಿಗೆ ಸರಿಯಾಗಿ ಹೊಡೆಯುತ್ತೆ. ಆಗ ರಘು ಅವನಿಗೆ ಕಾಣ್ತಿರೋ ಫೋನ್ ಅನ್ನ ಡೆಬಿ ಹತ್ರ ತಳ್ತಾನೆ. ಆಗಲೇ ನೆಟ್ವರ್ಕ್ ಬಂದು ಲಾಯರ್ ಫೋನ್ ಬರುತ್ತೆ. ಇನ್ನೊಂದು ಕಡೆ ಡೆಮಾಂಟ್ ಆತ್ಮ ಬೇವೋಶಿ ಬಾಡಿ ಮತ್ತೆ ರಘು ಬಾಡಿಯನ್ನ ತಗೊಂಡು ಆ ಚಿತ್ರದ ಒಳಗಡೆ ಇಟ್ಟು ನಾಶ ಮಾಡ್ತಾ ಇರ್ತಾನೆ. ಡೆಬಿ ಇದನ್ನೆಲ್ಲ ಲಾಯರ್ಗೆ ಹೇಳ್ತಾಳೆ. ಲಾಯರ್ ಮೇಲಿಂದ ಬಂದು ಒಂದು ಬಟ್ಟೆನ ಬಿಟ್ಟು ಡೆಬಿಯನ್ನ ಮೇಲೆತ್ತಾ ಇರ್ತಾನೆ. ಇನ್ನೊಂದು ಕಡೆ ಶ್ರೀನು ಹತ್ತಿರ ಇರುವವರು ಕೂಡ ಶಿಲುಬೆ ಇಟ್ಟು ಶಿಲುಬೆಯನ್ನ ಪೂಜೆ ಮಾಡುವಾಗ ಶ್ರೀನು ಮೈ ಮೇಲೆ ಯಾವ್ದೋ ಆತ್ಮ ಬಂದು ಸಖತ್ ಪ್ರಾಬ್ಲಮ್ ಅನ್ನ ಕೊಡುತ್ತೆ. ಎಲ್ರು ಶಿಲುಬೆಯನ್ನ ಬಿಡುವ ಟೈಮಲ್ಲಿ ಅದರ ಒಬ್ಬ ವ್ಯಕ್ತಿ ಆ ಶಿಲುಬೆಯನ್ನ ಜೋರಾಗಿ ಹಿಡಿದು ನೆಲಕ್ಕೆ ಚುಚ್ಚಿಬಿಡ್ತಾನೆ. ಶ್ರೀನು ಮೈಯಲ್ಲಿರುವ ಆತ್ಮ ಕೂಡ ಹೋಗ್ಬಿಡುತ್ತೆ. ಆ ಡೆಮಾಂಟ್ ಆತ್ಮಕ್ಕೆ ರಘುವನ್ನ ಏನು ಮಾಡೋಕೆ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಸೀನಲ್ಲಿ ಅಲ್ಲಿ ಎಲ್ಲರೂ ಹೋಗಿ ರಘುವನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ರಘು ಕೋಮಗೆ ಹೋಗ್ಬಿಡ್ತಾನೆ. ಈಗ ಶ್ರೀನು ಕೋಮದಿಂದ ಹೊರಗೆ ಬಂದ್ಬಿಡ್ತಾನೆ. ಡೆಬಿ ಇವರಿಗೆಲ್ಲ ಒಂದು ಸತ್ಯವನ್ನು ಹೇಳ್ತಾಳೆ. ಏನಂದ್ರೆ ಡೆಬಿ ಆ ಬಟ್ಟೆನ ಹಿಡ್ಕೊಂಡು ಮೇಲೆ ಹತ್ತುವಾಗ ಡೆಮಾಂಟ್ ಎಲ್ಲರನ್ನ ಬಲಿ ತಗೊಂಡು ಎಲ್ಲರನ್ನ ಬಲಿ ಕೊಡ್ತಿರೋದು ಅವರು ಪೂಜೆ ಮಾಡುವ ಒಬ್ಬ ವ್ಯಕ್ತಿ. ಅವನೇ ಆ ಬ್ರಿಟಿಷ್ ದೊರೆ. ಅವನಿಗೆ ಕಣ್ಣುಗಳೇ ಇಲ್ಲ, ಮತ್ತೆ ನ್ಯಾರಿಗೆ ಕೂಡ ಕಟ್ಟಾಗಿದೆ ಅಂತಾಳೆ. ಇದನ್ನ ಕೇಳಿದ ಹಾಸ್ಟೆಲ್ ಹುಡುಗಿ ಹೌದು, ಇದೇ ವ್ಯಕ್ತಿಯ ಬಗ್ಗೆ ನಾನು ಆ ಬುಕ್ ಅಲ್ಲಿ ಓದಿದ್ದು ಅಂತಾಳೆ. ಆ ಬುಕ್ ಕೊಟ್ಟಿರೋ ವಾಚ್ಮೆನ್ ಅಲ್ಫನ್ ಮನೆಗೆ ಹೋಗ್ತಾರೆ. ಅಲ್ಲಿ ಆ ಬುಕ್ ಓದಿರೋ ಪ್ರತಿಯೊಬ್ಬರ ಫೋಟೋ ಕೂಡ ಇರುತ್ತೆ. ಈಗಾಗಲೇ ಅವರು ಸತ್ತೋಗಿರ್ತಾರೆ. ವಾಚ್ಮೆನ್ ಬುಕ್ ಕೊಟ್ಟಿರೋ ಪ್ರತಿಯೊಬ್ಬರನ್ನ ಬಲಿ ತಗೊಳ್ಳೋದು ಡೆಮಾಂಟ್ ಆತ್ಮದ ಕೆಲಸ ಆಗಿರುತ್ತೆ. ಏನಂದ್ರೆ ಅಲ್ಫಸ್ ಎನ್ನುವ ವ್ಯಕ್ತಿಯ ವಂಶ ಪರಂಪರೆ ಡೆಮಾಂಟ್ ಆತ್ಮದ ಜೀತದೊಳಗೆ ಕೆಲಸ ಮಾಡ್ತಾ ಬಂದಿರ್ತಾರೆ. ಅಲ್ಫಸ್ ಡೆಮಾಂಟ್ಗೆ ರಕ್ತ ಕೊಡ್ತಾ ಬಂದಿರ್ತಾನೆ. ಈಗ ಅಲ್ಫೋಸ್ ಎನ್ನುವ ವ್ಯಕ್ತಿ ಒಬ್ಬನ ಮರಕ್ಕೆ ಕಟ್ಟಿ ಸುಡ್ತಾನೆ. ಆದ್ರೆ ಅವನ ಮುಖ ಮಾತ್ರ ತೋರಿಸೋದಿಲ್ಲ. ಇಲ್ಲಿಗೆ ಸಿನಿಮಾ ಎಂಡ್ ಆಗಿ ಪಾರ್ಟ್ 3 ಅನ್ನ ತೋರಿಸ್ತಾರೆ. ಸರಿ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ.